ಯೋಗಾಸನದೊಂದಿಗೆ ದಿನವ ಆರಂಭಿಸಿರಿ. ಆರೋಗ್ಯವಂತರಾಗಿರಿ. ಆರೋಗ್ಯವಂತರಾಗಿರಿ. ಕಡಿಮೆ ಆಹಾರ ತಿನ್ನಿರಿ. ಆಯುಷ್ಯ ಪಡೆಯಿರಿ. ಆಯುಷ್ಯ ಪಡೆಯಿರಿ. ಧ್ಯಾನವನ್ನು ಸಾಧಿಸಿರಿ. ಶಾಂತಿಯನ್ನು ಹೊಂದಿರಿ. ನಾದಯೋಗ ಕಲೀರಿ. ಬ್ರಹ್ಮಾನಂದದಲ್ಲಿರಿ. ಬ್ರಹ್ಮಾನಂದದಲ್ಲಿರಿ. ಬ್ರಹ್ಮಾನಂದ. 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 ಬ್ರಹ್ಮಾನಂದದಲ್ಲಿರಿ. ನಿಜಾತ್ಮ ಶಿವನ ಜೊತೆಯಲ್ಲಿರಿ. ನಿತ್ಯ ಸುಖಿಯಾಗಿರಿ. ನಿತ್ಯ ಸುಖಿಯಾಗಿರಿ. ನಿತ್ಯ ಸುಖಿಯಾಗಿರಿ. ನಮ್ಮ ಪ್ರತಿದಿನವನ್ನು ಯೋಗಾಸನದೊಂದಿಗೆ ಆರಂಭಿಸಿಬಿಟ್ರೆ ಆರೋಗ್ಯ ನಮ್ಮದಾಗ್ತದೆ, ಆರೋಗ್ಯವಂತರಾಗ್ತೀವಿ. ಯಾವಾಗಲೂ ನಾವು ಸ್ವಲ್ಪ ಕಡಿಮೆ ಆಹಾರವನ್ನು ಸೇವನೆ ಮಾಡಿದರೆ ಅದರ ಪಚನ ಕ್ರಿಯೆ ಹೆಚ್ಚೂ ಆಗ್ತದೆ, ಜೊತೆಗೆ ನಮ್ಮ ಆಯುಷ್ಯ ಕೂಡ ಬೆಳೀತದೆ. ಇನ್ನು ಧ್ಯಾನವನ್ನು ಸಾಧನೆ ಮಾಡಬೇಕಾಗ್ತದೆ. ಸಾಧನೆ ಮಾಡ್ತಾ ಮಾಡ್ತಾ ಅದೊಂದು ತುರ್ಯಾತೀತ ಅವಸ್ಥೆಗೆ ಹೋಗಿ ಮುಟ್ಟಿದಾಗ ಅಲ್ಲಿ ಶಾಂತಿ ಅನ್ನೋದು ನಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ನಾದ ಯೋಗವನ್ನು ಕಲಿಬೇಕಾಗ್ತದೆ. ಸಂಗೀತ ಕಲಿತಾ ಕಲಿತಾ ಅಲ್ಲಿ ಆ ಸಂಗೀತದಲ್ಲಿ ಭಕ್ತಿ ಪರವಶತೆ ಬಂದದ್ದಾದರೆ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ಈ ನಾದದಲ್ಲಿ ಲೀನ ಆಗಿಬಿಟ್ರೆ ಆವಾಗ ಬ್ರಹ್ಮಾನಂದವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಸದಾಕಾಲ ನಿಜಾತ್ಮ ಶಿವನ ಜೊತೆಗಿದ್ದು ಬಿಟ್ಟರೆ ನಾವು ನಿತ್ಯ ಸುಖಿ ಆಗ್ತೇವೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಬರೆದು ಹಾಡಿದವರು ರವೀಂದ್ರ ಜಕಾತಿ.